ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ಟು ವ್ಯವಸಾಯನೋ ಕೂಲಿನೋ ಏನೋ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಎಜುಕೇಷನ್ ಸಿಸ್ಟಮು ಮುಳುಗಾಗಿ ಹೋಗೋದಕ್ಕೆ ಇಂಜಿನಿಯರಿಂಗ್ ಯಾರು ಎಜುಕೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು. ತದ್ವಾರ ಇಲ್ಲಿ ಏನಿರುತ್ತೋ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಶೈಕ್ಷಣಿಕ ಒಂದು ಉನ್ನತಿಗೆ ನಾವೆಲ್ಲರೂ ಕೂಡ ಕಾರಣಭೂತರಾಗಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಮಹಾನುಭಾವರೆಲ್ಲರೂ ಸೇರಿಕೊಂಡು 62ರಲ್ಲಿ ಒಂದು ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನಲ್ ಸೊಸೈಟಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾರೆ. ಒಂದು ಮಾಡಿಬಿಟ್ಟು ಇಲಾಖೆ ಅನುಮತಿ ತಗೊಂಡು ಒಂದು ಪ್ರೌಢಶಾಲೆಯನ್ನು ಓಪನ್ ಮಾಡ್ತಾರೆ ಸರ್. ಆ ಪ್ರೌಢಶಾಲೆ ಓಪನ್ ಮಾಡಿದ್ದು 62-63ರಲ್ಲಿ ನಮಗೆ 38 ದಾಖಲಾತಿಗಳು ಸಿಗ್ತದೆ. ಯಾಕಂದರೆ ಒಂದೇ ವರ್ಷದಲ್ಲಿ 38 ಜನ ಅಡ್ಮಿಷನ್ ಆಗ್ತಾರೆ. ಅದಾದಮೇಲೆ 67ರಲ್ಲಿ ನಮಗೆ ಈ ಶಾಲೆಗೆ ಸರ್ಕಾರದಿಂದ ಅನುದಾನ ಸಿಗುತ್ತೆ. ಅನುದಾನ ಸಿಗುತ್ತೆ ಅಂತ ಹೇಳಿದ್ರೆ ಇದು ಖಾಸಗಿ ಶಾಲೆ. ಈ ಖಾಸಗಿ ಶಾಲೆಯ ಜಮೀನು ನಮ್ಮದು. ನಾವು ಬಿಲ್ಡಿಂಗ್ ದಾನಿಗಳಿಂದ ಏನಾದರೂ ಒಂದು ಬಿಲ್ಡಿಂಗ್ಗಳು ಏನಿದೆ ಆಗಿನ ಕಾಲದಲ್ಲಿ ಎಲ್ಲ ಕೂಡ ಹೆಂಚಿನ ಮನೆಗಳು ಹಾಕ್ಕೊಂಡು ಒಂದು ಬಿಲ್ಡಿಂಗ್ ತಗೊಂಡು ಇದು ಮಾಡ್ಕೊಂಡ್ವಿ. 38 ಜನದ ಒಂದು ಸ್ಟ್ರೆಂತನ್ನು ನಾವು 65-67ರಲ್ಲಿ 158 ಆಗುತ್ತೆ. ಯಾಕಂತ ಹೇಳಿದ್ರೆ 38, 158 ಆ ಕಾಲದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಒಂದು ಕ್ರಾಂತಿ ಥರನೇ ಆಗಿರುವಂಥದ್ದು ವಿಷಯ. ಆ 67ರಲ್ಲಿ ಆದಾಗ ಸರ್ಕಾರದವರು ನೋಡು ಈ ಭಾಗದಲ್ಲಿ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಇದೆ. 38 ಜನ ಮಕ್ಕಳಿದ್ದು 158 ಜನ ಮಕ್ಕಳಾಗಿದ್ದಾರೆ. ಇದಕ್ಕೆ ನಾವು ಒಂದು ಅನುದಾನಿತವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಶೈಕ್ಷಣಿಕವಾಗಿ ನಾವು ಸರ್ಕಾರಿ ಶಾಲೆ ಇಲ್ದಿರೋದ್ರು ಕೂಡ ಅವ್ರು ಯಾರೋ ಮುಂದೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನುದಾನಿತ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ಮೇಲೆ ಯಾವತ್ತೇ ಆಗಲಿ ಬದಲಾವಣೆ ಜಗದ ನಿಯಮ ಅಂತ. ಅದಾದಮೇಲೆ ನಮಗೆ ಜೂನಿಯರ್ ಕಾಲೇಜು ಒಂದು ಅವಶ್ಯಕತೆ ಅಂತ ಬರುತ್ತೆ. ಜೂನಿಯರ್ ಕಾಲೇಜು ಅಂತ ಹೇಳಿದ್ರೆ ಹೆಣ್ಮಕ್ಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾವು ಯಾವತ್ತೇ SPP ರೂರಲ್ ಎಜುಕೇಷನ್ನು ನಮ್ಮ ಸೊಸೈಟಿ ಏನು ಕೇಳುತ್ತೆ, ನಮ್ಮ ನೆಂಗ್ಲಿ ಗ್ರಾಮ ಏನು ಕೇಳುತ್ತೆ, ನಮ್ಮ ನೆಂಗ್ಲಿ ಗ್ರಾಮದ ಸುತ್ತಮುತ್ತ 56 ಹಳ್ಳಿಗಳು ನಮ್ಮನ್ನು ಏನು ಬಯಸ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸದಲ್ಲಿ ಪ್ರವೃತ್ತರಾಗಬೇಕು ಅಂತ ಹೇಳಿದ್ರೆ 75-86 ಮುಂಚೆ ಈ SLCಯಲ್ಲಿ ಪಾಸಾಗಿರೋ ಹೆಣ್ಮಕ್ಳನ್ನು PUC ಕಳಿಸ್ತಾ ಇದ್ದೀವಿ ನಮ್ಮ ಕಡೆ. ಇದೇನಪ್ಪ PUCಗೆ ಹೆಣ್ಮಕ್ಳು ಕಳಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಮುಳುಬಾಗಿ ಹೋಗಿ ಬರೋದು ಬಸ್ಸುಗಳಲ್ಲಿ ಹೆಣ್ಮಕ್ಳದೊಂದು ಅಷ್ಟೊಂದು ಇದಿಲ್ಲ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತು 18 ವರ್ಷ ತುಂಬಿದ್ರೆ ಮದುವೆ ಮಾಡ್ತಾಯಿದ್ರು. ಅದಕ್ಕಿಂತ ಮುಂಚೆನೇ ಹೆಣ್ಮಕ್ಳು ಮದುವೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಈ ಹೆಣ್ಮಕ್ಳಿಗೆ ಈ ವಿದ್ಯಾಭ್ಯಾಸ ಎಲ್ಲ ಕೂಡ ಕೃತ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಲಕ್ಷ್ಮಯ್ಯ ಸರ್ ಯಾರು ಇವಾಗ ಮುಂದೆ ಮಾಜಿ ಅಧ್ಯಕ್ಷರಾಗಿದ್ರು, ಅವರು ಇಲ್ಲ ನಮಗೆ ದೊಡ್ಡಪ್ಪ ಆಗಬೇಕು, ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಜೂನಿಯರ್ ಕಾಲೇಜನ್ನು ನಾವು ಮಾಡೋಣ, ಹೆಣ್ಮಕ್ಳಿಗೆಲ್ಲ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರು ಜೂನಿಯರ್ ಕಾಲೇಜನ್ನು ಓಪನ್ ಮಾಡಿದ್ರು. ಜೂನಿಯರ್ ಕಾಲೇಜು ನಮಗೆ 86-87ರಲ್ಲಿ ನಾವು ಓಪನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ವಿ. ಅದಾದಮೇಲೆ ನಮಗೆ ಜೂನಿಯರ್ ಕಾಲೇಜಿಗೆ ಗ್ರಾಂಟ್ ಸಿಕ್ಕಿದ್ದು 2009-10ರಲ್ಲಿ. ಸತತವಾಗಿ 23 ವರ್ಷಗಳು ಗ್ರಾಂಟ್ ಇಲ್ದಿರೇ ಈ ಭಾಗದಲ್ಲಿ ಹೆಣ್ಣುಮಕ್ಕಳು, ವಿಶೇಷವಾಗಿ ಹೆಣ್ಣುಮಕ್ಕಳು ಏನಿದ್ದಾರೋ, ಬಡ ಹೆಣ್ಣುಮಕ್ಕಳು ಏನಿದ್ದಾರೋ ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ನಾವು 23 ವರ್ಷಗಳು ಗೌರ್ಮೆಂಟಿಂದ ಯಾವುದೇ ಗ್ರಾಂಟಿಂಗ್ ಬರೆದಿರೋದ್ರು ಕೂಡ ದಾನಿಗಳ ರೂಪದಲ್ಲಿ ಏನು ಪಡ್ಕೊಂಡಿದ್ದೀವೋ ಇಲ್ಲ ಟೀಚರ್ಸ್ನ ನಾವು ಅವ್ರ ಕಾಲು ಕೈ ಏನು ಇಟ್ಕೊಂಡು ಮಾಡಿದಾರೋ ಪುಣ್ಯಾತ್ಮರೆಲ್ಲ ಕೂಡ ಸೇರಿಕೊಂಡು ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿ ಹೇಳ್ತೀನಿ ಸರ್, ಆ ಭಾಗದಲ್ಲಿ ಯಾರು ಇಲ್ಲಿ PUC ಮಾಡಿದಾರೋ ಸರ್, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಶಿಕ್ಷಕರು ಅಂತ ಏನಿದೆಯೋ ಅಪಾಯಿಂಟ್ಮೆಂಟ್ಗಳಾಗಿರೋದ್ರಲ್ಲಿ ಅದರಲ್ಲಿ ನಾನು ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ, ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯಲ್ಲಿ ಮತ್ತು ಶ್ರೀ ವರಸಿದ್ಧಿ ವಿನಾಯಕ ಕಿರಿಯರ್ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಮಕ್ಕಳು 20% ಇರ್ತಾರೆ. 100ರಲ್ಲಿ 20 ಭಾಗ ಈ ಭಾಗದಲ್ಲಿ ಎಜುಕೇಷನ್ ಪಡೆದಿರ್ತಕ್ಕಂಥ ಮಕ್ಕಳಿದ್ದಾರೆ ಅನ್ನೋದನ್ನು ತುಂಬ ಸಂತೋಷದಿಂದ, ತುಂಬ ಹೆಮ್ಮೆಯಿಂದ ಎದೆ ಎತ್ಕೊಂಡು ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡ್ಕೊಂಡು ಬಂದಿದ್ದಾರೆ. ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈ ಥರ ನಡ್ಕೊಂಡು ಬರಬೇಕಾದ್ರೆ ಯಾವತ್ತೇ ಆಗಲಿ ಒಂದು ಪಬ್ಲಿಕ್ ಲೈಫಲ್ಲಿ ಬಂದಾಗ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರುತ್ತೆ. ಆ ಟೀಕೆ ಟಿಪ್ಪಣಿಗಳು ಏನಾದರೂ ಇದ್ದರೆ ಸಂಘಟನಾತ್ಮಕವಾಗಿರಬೇಕು, ವಸ್ತುಪೂರ್ವಕವಾಗಿ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ವಿಷಯ ಆಧಾರಿತವಾಗಿರಬೇಕು, ದಾಖಲಾತಿಗಳ ಆಧಾರದ ಮೇಲೆ ಇರಬೇಕು. ದಾಖಲಾತಿಗಳು ಇಲ್ಲದಿರೇ ಆರೋಪ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಚ್ಛೆ ಕೊಡ್ತೀನಿ. ನಮ್ಮ ಇವಾಗ ನಾನು ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಯಾವ ಥರ ಓಪನ್ ಆಯಿತು, ಇದು ದೇಶಗಳೇನು, ಯಾವ ಮಹಾನ್ಭಾವರು ಹಿಂದ್ಗಡೆ ಕೆಲಸ ಮಾಡಿದ್ರು, ಅವರ ಆ ಒಂದು ಮುಂದೆ ಅಡ್ಮಿಷನ್ಸ್ ಮಾಡಿಸ್ತಾ ಇಲ್ಲ. 3 ವರ್ಷಕ್ಕೆ ಮುಂಚೆ 300 ಜನ ಇದ್ದರು, ಇವಾಗ 90 ಜನ ಇದ್ದಾರೆ ಅಂತ ಹೇಳ್ಬೋದು. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. 62ನೇ ಇಸ್ವಿಯಲ್ಲಿ 56 ಹಳ್ಳಿಗಳಿಗೂ ಸೇರಿ ಇದು ಒಂದೇ ಹೈಸ್ಕೂಲ್ ಇತ್ತು. ನಾವು ಈ ಒಂದೇ ಹೈಸ್ಕೂಲ್ ಇದ್ದಾಗ ಏನಾಯಿತು ಅಂತ ಹೇಳಿದ್ರೆ 71-72ರಲ್ಲಿ ನಮ್ಮ ಸ್ಟ್ರೆಂತ್ 170 ಇತ್ತು. 80-81ಕ್ಕೆ ಅದು 367 ಆಯಿತು. 90-91ನೇ ಇಸ್ವಿಗೆ 847 ಆಯಿತು.
ಅದಾದಮೇಲೆ ಸರ್ 2001ರಲ್ಲಿ 903 ಜನ ಮಕ್ಕಳು ನಮ್ಮ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಈ 2001 ಮತ್ತು 2ರಲ್ಲಿ ಇಷ್ಟೊಂದು ಉನ್ನತೀಕರಣದಲ್ಲಿ ಏರ್ಮಟ್ಟದಲ್ಲಿ ನಾವು ವಿದ್ಯಾರ್ಥಿಗಳು ಹೋದಾಗ ನಾನು ಆವಾಗಲೇ ಹೇಳಿದೆ, ಬದಲಾವಣೆ ಒಂದು ಜಗದ ನಿಯಮ ಅಂತ ಹೇಳಿದ್ರು. ಯಾವತ್ತೇ ಆಗಲಿ ಒಂದು 20 ವರ್ಷಕ್ಕೂ 30 ವರ್ಷಕ್ಕೂ ಒಂದು ಜನಗಳು ಯೋಚನೆ ಮಾಡುವ ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ಆ ಬದಲಾವಣೆ ಆಗ್ತಾ ಇರುವ ಪರಿಸ್ಥಿತಿಗಳನ್ನು ಅರಿತು ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ 2001 ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಪ್ರೌಢಶಾಲೆಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ. ನಮ್ಮ ನೆಂಗ್ಲಿಯಲ್ಲೇ ಇವಾಗ ಸದ್ಯಕ್ಕೆ ವಿವೇಕಾನಂದ ಹೈಸ್ಕೂಲ್ ಒಂದಿದೆ, RM ಇಂಟರ್ನ್ಯಾಷನಲ್ ಹೈಸ್ಕೂಲ್ ಒಂದಿದೆ, ನಿಸರ್ಗ ಹೈಸ್ಕೂಲ್ ಇದ್ದಿದೆ. ಮೊದಲು 56 ಹಳ್ಳಿಗಳಿಗೂ ಸೇರಿ ಒಂದೇ ಹೈಸ್ಕೂಲ್ ಇದ್ದಿದ್ದು, ಇವಾಗ ನೆಂಗ್ಲಿ ಗ್ರಾಮದಲ್ಲಿ ಮಾತ್ರ 4 ಹೈಸ್ಕೂಲ್ ಇದೆ. ಅದನ್ನು ಬಿಟ್ಟು ಯಳವಳ್ಳಿಯಲ್ಲಿ ಒಂದು ಹೈಸ್ಕೂಲ್ ಇದೆ, ಮುಷ್ಟೂರಲ್ಲಿ ಒಂದು ಹೈಸ್ಕೂಲ್ ಇದೆ, ಇವಾಗ ಲಾಕ್ನಗಡ್ಡೆಯಲ್ಲಿ ಒಂದು ಹೈಸ್ಕೂಲ್ ಇದೆ, ಕಿಪ್ಪುದೊಡ್ಡಿಯಲ್ಲಿ ಒಂದು ಹೈಸ್ಕೂಲ್ ಇದೆ, ಮತ್ತು ಒಡ್ಡಳ್ಳಿಯಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆನೇ ಒಂದು ಓಪನ್ ಮಾಡಿದ್ದಾರೆ. ಇವಾಗ ಆದರ್ಶ ಒಂದು ಹೈಸ್ಕೂಲ್ ಒಂದು ಓಪನ್ ಇದೆ. ಇವಾಗ 8 ಶಾಲೆಗಳಾಗಿರೋದ್ರಿಂದ ದಾಖಲಾತಿಗಳು ಈ 8 ಪ್ರೌಢಶಾಲೆಗಳಿಗೆ ಎಲ್ಲೋ ಒಂದು ವಿಭಜನೆ ಆಗಿರೋದು ಒಂದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದರಲ್ಲಿ ಆ ಭಾಗದಿಂದ ನಾವು ಬ್ಯಾಟೂರಿಂದ ಹುಡುಗರು ಬರ್ತಾಯಿದ್ರು, ಸುಣ್ಣಮೂರಿಂದ ಹುಡುಗರು ಬರ್ತಾಯಿದ್ರು. ಸುಣ್ಣಮೂರಿಂದ ಹುಡುಗರು ಬರ್ತಾ ಇರ್ಬೇಕಾದ್ರೆ ಪುತ್ತೂರಲ್ಲಿ ಹೈಸ್ಕೂಲ್ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಕಾಲಕ್ರಮೇಣ ನಮ್ಮ ಮಕ್ಕಳು 7 ಕಿಲೋಮೀಟರ್ ಹೋಗೋದು, 2 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ ಸಾಕು ಅಲ್ಲಿ ಸೇರಿಸ್ತಾರೆ. ಒಡ್ಡಳ್ಳಿಯಲ್ಲಿ ಆದಾಗ ಬಸ್ ಹತ್ತಿ ಯಾಕೆ ಇಳಿಯೋದು ಅಂತ ಹೇಳ್ಬಿಟ್ಟು ಒಡ್ಡಳ್ಳಿಯಲ್ಲಿ ಸೇರುತ್ತದೆ. ಕಿತ್ತೊಟ್ಟಿ ನಿಮಗೆ ಗೊತ್ತು, ಬಸ್ ಸೌಕರ್ಯ ಇರೋದಿಲ್ಲ. ಕಿತ್ತೊಟ್ಟಿಯಲ್ಲಿ ಸರ್ಕಾರಿ ಶಾಲೆ ಆದಾಗ ಅಲ್ಲೊಂದು 10 ಹಳ್ಳಿಗಳು ಇರ್ತವೆ, ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಸೇರ್ಕೊಳ್ತಾರೆ. ಅವಾಗ ಏನಾಗುತ್ತೆ ಸರ್, ಅಡ್ಮಿಷನ್ ತಂತಾನೇ ಆಗಿ ಎಲ್ಲ ಶಾಲೆಗಳು ಓಪನ್ ಆದಾಗ ಅಡ್ಮಿಷನ್ ಅನ್ನೋದು ಅದಾದಾಗ ಕುಂಠಿತವಾಗಿ ಬರುತ್ತೆ. ಅದರಿಂದ ಏನಾಯಿತು, 2001ರಲ್ಲಿ 903 ಇರ್ತಕ್ಕಂಥ ಮಕ್ಕಳು 2010 ಅನ್ನೋದಕ್ಕೆ ಏನಾಯಿತು ಅಂತ ಹೇಳಿದ್ರೆ 534 ಜನ ಮಕ್ಕಳಾದರು. ಅದೇನಾಯಿತು, ಕಾಲಕ್ರಮೇಣ 2020-21ಕ್ಕೆ 214 ಇಳಿತು. ಈ 2010-20ಕ್ಕೆ ಈ ಇದಕ್ಕೂ ಒಂದು ಇದು ಕೊಡ್ತೀನಿ ಸರ್. ಯಾಕಂತ ಹೇಳಿದ್ರೆ ಅಲ್ಲಿಗಾಗಲೇ ನಮ್ಮ ಹೈಸ್ಕೂಲ್ಗಳಾಗಿದ್ರು ಕೂಡ ಇವಾಗ ತಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ಮತ್ತು ಈ TV ವಾಹಿನಿಗಳೆಲ್ಲ ಕೂಡ ಗಮನಿಸ್ತಾ ಇರ್ತೀರ, ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟಿರ್ತಾರೆ. ನಾವು ಸರ್ಕಾರಿ ಶಾಲೆಗಳನ್ನು, ಕನ್ನಡ ಸರ್ಕಾರಿ ಶಾಲೆಗಳನ್ನು ನಾವೆಲ್ಲ ಕೂಡ ಪ್ರಾರಂಭ ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಒಬ್ಬ ಟೀಚರ್ನ ಕಳಿಸ್ಬೇಕು, ಯಾವ ಶಾಲೆಗಳನ್ನು ನಾವು ಮುಚ್ಚಬಾರ್ದು ಅಂತ ಹೇಳ್ಬೇಕು. ಅಂದರೆ ಒಂದು 50 ಜನ ಮಕ್ಕಳಿದ್ದ ಶಾಲೆಗಳು ಇವಾಗ ಒಂದು ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಇರುವಂಥ ಒಂದು ದುಸ್ಥಿತಿಗೆ ನಮ್ಮ ಕನ್ನಡ ಶಾಲೆಗಳು ಬಂದಿದೆ. ಯಾಕಂತ ಹೇಳಿದ್ರೆ ಒಂದು ಕನ್ನಡ ಅನುದಾನಿತ ಶಾಲೆ ಆಗಿರೋದ್ರಿಂದ ನಮಗೆ ಫೀಡಿಂಗ್ ಸ್ಕೂಲ್ ತುಂಬಾ ಮುಖ್ಯ. ಹೈಸ್ಕೂಲ್ಗೆ ಯಾರು ಬರ್ತಾರೆ, ಕನ್ನಡ ಮೀಡಿಯಮಲ್ಲಿ 7ನೇ ಕ್ಲಾಸ್ವರೆಗೂ ಯಾರು ಓದ್ತಾ ಇರ್ತಾರೋ ಅವ್ರು ಬರ್ತಾ ಇರ್ತಾರೆ. ನಾನಿವಾಗ ಒಂದು ಸ್ಟಾರ್ಟ್ಸ್ ತೊಗೊಂಡಿದ್ದೀನಿ ಸರ್, ಮಿಡ್ಲ್ ಸ್ಕೂಲ್. ನಮ್ಮ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮಿಡ್ಲ್ ಸ್ಕೂಲು ನೆಂಗ್ಲಿ ಮಿಡ್ಲ್ ಸ್ಕೂಲ್ಗೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 7ನೇ ಕ್ಲಾಸ್ಗೆ ಇವಾಗ ಇರೋ ಅಡ್ಮಿಷನ್ಸ್ ನೀವೇ ನೋಡ್ಕೊಳ್ಳಿ, ಸ್ಟಾರ್ಟ್ಸಲ್ಲಿ ಇರುತ್ತೆ. ನಾನು ಯಾಕಂತ ಹೇಳಿದ್ರೆ ಇವರು ಸ್ವಲ್ಪ ಬೇಕಂತಲೇ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕ ಎಜುಕೇಷನಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ಕೂಲ್ ಮಾಹಿತಿಯನ್ನು, ಆ ಸ್ಕೂಲ್ ಮಾಹಿತಿ ಹಾಕಿದ್ರೆ ಸ್ಟಾರ್ಟಸ್ ಅಂತ ಇದೊಂದು ಹಾಕಿದ್ರೆ ನಿಮ್ಗೆ ಆ ಶಾಲೆಯ ಒಟ್ಟು ಮಕ್ಕಳ ದಾಖಲಾತಿಯ ಬಗ್ಗೆ ಸ್ಪಷ್ಟವಾದ ವಿವರಣೆ ಮತ್ತು ಮಾಹಿತಿ ಸಿಗುತ್ತೆ ಸರ್. ನನಗೆ ಗೊತ್ತಿದ್ದಂಗೆ ಇವಾಗ 1ನೇ ಕ್ಲಾಸ್ಗೆ 9 ಜನ ಮಕ್ಕಳು ಸೇರಿದ್ದಾರೆ. ಇನ್ನು 7 ವರ್ಷ ಆದಮೇಲೆ ಈ ಫೀಡಿಂಗ್ ಸ್ಕೂಲಲ್ಲಿ ಇದೇ ಮಾಹಿತಿ ಇದ್ದರೆ ಕನ್ನಡ ಸ್ಕೂಲ್ಗೆ ಎಷ್ಟು ಮಾತ್ರ ಅಡ್ಮಿಷನ್ಸ್ ಆಗುತ್ತೆ. ಈ ಒಂದು ಯಕ್ಷ ಪ್ರಶ್ನೆಗಳೆಲ್ಲ ಇದ್ದಾಗ ಏನಾಗಿರುತ್ತೆ ಅಂತಂದರೆ, ನಾವು ರೂರಲ್ ಎಜುಕೇಷನ್ ಸೊಸೈಟಿ ಏನು ಹೇಳಿದ್ದೀವೋ, ನಾವು ಯಾವ ಧ್ಯೇಯ ದಿಶಕ್ಕೆ ಮಾಡಿದ್ದೀವೋ ಇದೆಲ್ಲ ಕೂಡ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಸೊಸೈಟಿಗೆ, ನಮ್ಮ ಸೊಸೈಟಿ ವತಿಯಿಂದ ಇಲ್ಲಿನ ಭಾಗದ ಜನಗಳಿಗೆ ಉಚಿತ ವಿದ್ಯಾಭ್ಯಾಸನೋ ಇಲ್ಲ ವಿದ್ಯಾಭ್ಯಾಸವನ್ನು ತುಂಬ ಕಡಿಮೆ ವೆಚ್ಚದಲ್ಲಿ ಕೊಡೋದು, ಇದೆಲ್ಲ ಕೂಡ ನಾವು ಯೋಚನೆ ಮಾಡಿದಾಗ ಇನ್ನೊಂದು ವಿಚಾರ ಸರ್, ನಮ್ಮ ಜೂನಿಯರ್ ಕಾಲೇಜಿಗೂ ನಾನು ಹೇಳಿದೆ 2009 ಹತ್ತಿರಲ್ಲಿ ಬಂತು ಅಂತ ಹೇಳ್ಬಿಟ್ಟು. 2003ರಲ್ಲಿ ನಾನು ಬರೋಷ್ಟೊಳಗಡೆ ಇಲ್ಲಿ ನಾನು ಅಧ್ಯಕ್ಷನಾಗಬೇಕು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಬರಲೇಬೇಕಾಗಿಲ್ಲ. ನಾನು ಬೆಂಗಳೂರಲ್ಲಿ ತುಂಬಾ ಕೆಲಸಗಳಿದೆ. ನನಗೆ 4 ಜನ ನನಗೆ ಸಹೋದ್ಯೋಗಿದ್ದಾರೆ. ನಾನು ವಕೀಲ ವೃತ್ತಿ ಮಾಡ್ತಾಯಿದ್ದೀನಿ. ನಾನು ತುಂಬಾ ಬ್ಯುಸಿ ಆಗಿರ್ತೀನಿ. ಈಗ ಕೆಲವರು ಒತ್ತಾಯ ಮಾಡಿದ್ರು, ಇಲ್ಲ ನಮ್ಗೆ ಹನುಮಂತ ರೆಡ್ಡಿ ಅವರು ಇದ್ದರು, ಅವರು ಇದಕ್ಕೆ ಮುಂಚೆ ಅಧ್ಯಕ್ಷರಾಗಿದ್ದರು. ಅವ್ರು ನನ್ನ ಹತ್ರ ಪದೇ ಕೇಳ್ತಾಯಿದ್ರು, ನೀವು ಬರಬೇಕಪ್ಪ, ಏನಾದರೂ ಮಾಡಬೇಕು ಹಿಂಗೆ ಅಂತ. ಅಣ್ಣ ನಾನು ಊರಲ್ಲಿ ಇರೋಲ್ಲ, ಊರಲ್ಲಿ ಯಾರಾದರೂ ಇದ್ದರೆ ಅವರೇ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ಒಂದು ನೀನು ಸೂಕ್ಷ್ಮವಾದ ವ್ಯಕ್ತಿ, ನೀನು ಇರಬೇಕು, ಬರಬೇಕು ಅಂತ ಹೇಳ್ಬಿಡ್ತಂತೆ. ಆ ಪುಣ್ಯಾತ್ಮ ಒಂದು ಕೆಲಸ ಮಾಡ್ದೆ, ಅವಾಗ ಲಕ್ಷ್ಮೀನವ್ರು ಮಾಡಿದ್ರು. ಈ ಪುಣ್ಯಾತ್ಮ ಇನ್ನೊಂದು ಕೆಲಸ ಮಾಡ್ದೆ, ಏನು ಅಂತ ಹೇಳಿದ್ರೆ
ಶೇಷಾದ್ರಿ ತಿರುಗಲ್ಲಿ ಹೇಳ್ತಾ ಇದ್ರು, ಒಂದು 2 ವರ್ಷ ತಿರುಗಲ್ಲಿ ಹೇಳ್ತೀನಿ, ಯಾರು ಕೋಪ ಮಾಡ್ಕೊಂಡ್ಬಿಡಿ, ಬೇಜಾರು ಮಾಡ್ಕೊಂಡ್ಬಿಡಿ. శేషాద్రి ఇతను ఏమంతా కూడా 40,000 అంత తీసుకుంటాము. మనం ఏమన్నా ఈ సొసైటీ ఏమన్నా చేసేది ఇంకేమన్నా ఒక పేదవాడికి వీళ్ళకి అంతా కూడా అందరూ ఇంగ్లీష్ మీడియంకి చేర్పిస్తూ ఉన్నారు. మనము ఏమన్నా చేయాలని ಹೇಳ್ಬಿಟ್ಟು ಅವರು ನನ್ನ ಹತ್ರ ಮಾತಾಡಿದಾಗ ಅಣ್ಣ ಏನಾದರೂ ಮಾಡಿ ನೀವು ಏನಾದರೂ ಯೋಚನೆ ಮಾಡಿ ಅಂತಂದರೆ ಅವ್ರದ್ದು ದೂರದೃಷ್ಟಿ ಇತ್ತು. ಅವರು ಇವಾಗ ನಮ್ಮಲ್ಲಿಲ್ಲ ಹನುಮಂತ ರೆಡ್ಡಿ ಅವರು ಅವರನ್ನು ಕೂಡ ಅಂದಿಸುವಂಥ ಮಟ್ಟಕ್ಕೆ ಹೋಗಿದೆ. ಯಾಕಂತ ಹೇಳಿದ್ರೆ ಅವರು 82 ವರ್ಷದಲ್ಲಿ ದೇವಾಧೀನರಾದರು. ಅವರು ಸತತ ಒಂದು 20-25 ವರ್ಷ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಭಾಗದ ಜನಗಳಿಗೆ ಅತ್ಯುನ್ನತವಾದಂಥ ಒಂದು ವಿದ್ಯಾಭ್ಯಾಸನ ನೀಡ್ತಕ್ಕಂಥ ಒಂದು ಮಹಾನುಭಾವರು. ಅವ್ರು ಏನು ಮಾಡಿದ್ರು ಅಂದರೆ ಅವರು ದೂರದೃಷ್ಟಿ ಇಟ್ಕೊಂಡು ಈ ಥರ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇವಾಗ ಕೂಲಿ ಮಾಡೋರು ಕೂಡ ಇಂಗ್ಲೀಷ್ ಮೀಡಿಯಂಗೆ ಸೇರಿಸ್ತಾ ಇದ್ದಾರೆ. ಕನ್ನಡ ಮೀಡಿಯಂಗೆ ಯಾರಿಗೂ ಸೇರಿಸ್ತಾ ಇಲ್ಲ. ಕನ್ನಡ ಮೀಡಿಯಂ ಫೀಡಿಂಗ್ ಸ್ಕೂಲಲ್ಲಿ ಕೂಡ ಈ ಥರ ದುಡ್ಡಿಗೆ ಬಂದಿದೆ, ನಮಗೆಲ್ಲ ಕೂಡ ಇಸೋದಿಲ್ಲ. ನಾವು ಒಂದು ನಮ್ಮ ಸಂಸ್ಥೆಯಿಂದ ಬಡ ಮಕ್ಕಳಿಗೆ ಒಂದು ಉನ್ನತವಾದಂಥ ವಿದ್ಯಾಭ್ಯಾಸ ತುಂಬ ಕಡಿಮೆ ಶುಲ್ಕದಲ್ಲಿ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಅವರು 2018-19 ನಮ್ಮ SVV ರೂರಲ್ ಎಜುಕೇಷನ್ ಸೊಸೈಟಿ ಪರವಾಗಿ ಒಂದು ಇಂಗ್ಲೀಷ್ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭ ಮಾಡಲು ಇಲಾಖೆಯನ್ನು ಅನುಮತಿ ಪಡೆದಿದ್ದಾರೆ. ಇಲಾಖೆಯಿಂದ ಅನುಮತಿ ಪಡೆದಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನಾನು ನಿಮ್ಗೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇಟ್ ಈಸ್ ಅ ಥಿಂಗ್ ವಿಚ್ ವಿ ಹ್ಯಾವ್ ಟು ರಿವೀಲ್ ಅಂತ ಹೇಳ್ಬೋದು. ನಾನು ಸಹಕಾರಿ ಸಂಘಗಳಲ್ಲಿ ಇದ್ದರೂ ಕೂಡ ಇದನ್ನು ನಾನು ಯಾರಿಗೂ ಕೊಡಬೇಕಾಗಿದ್ದರಿಂದ ಕೂಡ ಒಂದು ಸಾಮಾಜಿಕ ಕಳಕಳಿಯಿಂದ ನಾನು ಅದನ್ನು ಕೊಡ್ತೀನಿ. ಬೇಕಾದ್ರೆ ನಾವು 2026-27ವರೆಗೂ ಕೂಡ ನಮಗೆ ಇಲಾಖೆಯವರು ನವೀಕರಣ ಕೊಟ್ಟಿದ್ದಾರೆ. ಆದ್ದರಿಂದ ಸರ್, ನಾವು SVV ರೂರಲ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಯಾವ ಎಜುಕೇಷನ್ ಕೊಡಬೇಕು, ಯಾವ ಶಾಲೆಯನ್ನು ನಾವು ಪ್ರಾರಂಭ ಮಾಡಬೇಕು, ಯಾವ ಶಾಲೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿಯ ಒಂದು ಡಿಸಿಷನ್ ಆಗಿರುತ್ತೆ ವಿರುದ್ಧ ಯಾರೋ ಯೂಟ್ಯೂಬಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನೀವು ಹೆಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಆನ್ಸರ್ ಮಾಡಬೇಕಾಗಿರೋ ರೆಸಿಪಿ ನಮಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದವರು ನಮ್ಮ ಸಂಘನ ನೋಂದಣಿ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶಗಳಿಗೆ ಪೂರಕವಾಗಿ ನಮಗೆ ಅನುಮತಿಗಳನ್ನು ಕೊಟ್ಟಿದ್ದಾರೆ. ಅನುಮತಿಗಳನ್ನು ಮಾಡ್ತಾ ಇದ್ದೀವಿ. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮದು ವಿದ್ಯಾಭ್ಯಾಸದ ಸಮಸ್ಯೆ ಕೊಡೋದ್ರಾಗಿರೋದ್ರಿಂದ ನಾವು ಹೈಸ್ಕೂಲ್ ಓಪನ್ ಮಾಡ್ಬೋದು, ಜೂನಿಯರ್ ಕಾಲೇಜು ಓಪನ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ ಇವಾಗ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ 13,000 ರೂಪಾಯಿ ತೊಗೊಂಡು ಅದರಲ್ಲಿ 13,000 ರೂಪಾಯಲ್ಲಿ 2 ಯೂನಿಫಾರ್ಮ್ ಫ್ರೀ ಇದೆ, ವೈಟ್ ಯೂನಿಫಾರ್ಮ್ ಫ್ರೀ ಇದೆ, ಬೆಲ್ಟು, ಟೈ, ಶೂ, ಓದ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಬುಕ್ಳು, ಮತ್ತು ಬರೆಯೋಕ್ಕೆ ಬೇಕಾಗಿರ್ತಕ್ಕಂಥ ಬುಕ್ಳು, ಮತ್ತು ಲೇಖನ ಸಾಮಗ್ರಿಗಳೆಲ್ಲ ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದರಲ್ಲೇ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲವಾಗಿ ಬಡಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ತುಂಬ ಹಣ ಖರ್ಚು ಮಾಡಿದ್ವಿ. ಇದು ಮಾಡೋದು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವೇ ಒಂದು ಇದು ಕೊಟ್ಟು ಈ ಶಾಲೆಯಲ್ಲಿ ನಿರ್ವಹಣೆ ಮಾಡುವಂಥ ಟೀಚರ್ಗೆ ಎಷ್ಟು ಸಂಬಳ ಆಗುತ್ತೋ ಅಷ್ಟು ಮಾತ್ರ ಶುಲ್ಕವನ್ನು ಪಾವತಿ ಮಾಡಿಕೊಂಡು ಅವ್ರಿಗೆಲ್ಲ ಎಜುಕೇಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದೊಂದು ಗ್ರಾಮಕ್ಕೆ ಒಂದು 25,000 ರೂಪಾಯಿ ಉಳಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ. ಇವತ್ತು 300 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 300 ಜನದ ಮಕ್ಕಳಲ್ಲೂ ಕೂಡ ನಾವು ಒಂದು ಮನೆಗೆ 25,000 ರೂಪಾಯಿ ಉಳಿಸಿದ್ದೀವಿ ಅಂತ ಹೇಳಿದ್ರೆ 75 ಲಕ್ಷ ನಮ್ಮ ಗ್ರಾಮದ ಹಳ್ಳಿಗಳಿಗೂ ಮತ್ತು ನಮ್ಮ ನೆಂಗ್ಲಿ ಗ್ರಾಮಕ್ಕೂ ಈ SVV ರೂರಲ್ ಎಜುಕೇಷನ್ ಸೊಸೈಟಿಯಿಂದ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಹೆಮ್ಮೆಯಿಂದ ಹೇಳ್ತೀವಿ. ಇದೇ SVV ರೂರಲ್ ಎಜುಕೇಷನ್ ಸೊಸೈಟಿ ಇಲ್ಲ ಅಂತ ಹೇಳಿದ್ರೆ ಈ 75,000 ರೂಪಾಯಿ ಯಾವುದೋ ಒಂದು ಕುಟುಂಬಕ್ಕೂ ಮಾತ್ರ ಸೀಮಿತವಾಗಿ ಹೋಗ್ತಾ ಇದ್ದೇವೆ. ಅದನ್ನು ತಡೆದಿದ್ದಕ್ಕಾಗಿ ಈ ಫಲಿತಾಂಶಗಳು ಬರ್ತಾ ಇದೆಯೇನೋ ಅದನ್ನು ನಾನು ಇವಾಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದಾದಮೇಲೆ ಸರ್ ಇನ್ನೊಂದು ಈ ಅವಾಗ ನಾನು ಹೇಳಿದ್ವಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಿಂದ ನಮ್ಗೆ ಯಾವುದೇ ಒಂದು ಇದು ಬಂದಿಲ್ಲ. ನಮಗೆ ಸುಧಾ ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಬಡವಳಿಗೆ ಏನು ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ಕೊಟ್ಬಿಟ್ಟು ನೀವು 8ರಿಂದ LKGಯಿಂದ 8ವರೆಗೂ ಇಂಗ್ಲೀಷ್ ಮೀಡಿಯಮ್ ಇದರಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದರೆ 10 ರೂಮ್ ಇದೆ. ಯಾವತ್ತೇ ಆಗಲಿ ಇಲ್ಲಿ ನಾನು ಆವತ್ತು ಹೇಳಿದೆ 2023ರಲ್ಲಿ ನಾನು ಬಯಸದೇ ಬಾದಂತಹ ಭಾಗ್ಯ ನನಗೆ ಇಲ್ಲಿ ಬಂದಿತ್ತು. ನನಗೆ ಕೆಲಸಗಳಿದೆ ಸರ್, ಬೇರೆ ಕೆಲಸಗಳಿದೆ, ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆ ಕೆಲಸಗಳಿದೆ, ಅದನ್ನೆಲ್ಲ ಕೂಡ ಬದುಕು ಬಂದಿದ್ದೀನಿ. ನೀವು ನಮ್ಮ ಶಾಲಾ ಮಕ್ಕಳನ್ನು ಮತ್ತು ಹೈಸ್ಕೂಲ್ ಮಕ್ಕಳನ್ನ ಯಾರಾದರೂ ಕೇಳ್ಬೋದು. ಇವಾಗ ನಾನು ದಾಖಲಾತಿಗಳು ಮಾಡಿದಾಗ ಕೂಡ ನನಗೆ ಕೆಲವೆಲ್ಲ ಕೂಡ ಕಾಣಿಸಿದೆ. ನನಗೆ ಗೊತ್ತಿದ್ದಂಗೆ ಒಂದು 37 ಜನ ಮಕ್ಕಳು 8 9 ಇರೋರಿಗೆ ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದುಳಿದಿದ್ರು. ನಮ್ಮ ಟೀಚರ್ಸ್ನೆಲ್ಲ ಕೂಡ ನಾವು ಕೂತ್ಕೊಂಡು 1 to 1 ಹೇಳಿದ್ದೀವಿ. ಮೇಡಮ್ ಈ ಥರ ಇದ್ದಾರೆ, ಸರ್ ಈ ಥರ ಇದ್ದಾರೆ, ಸರ್ ನಾವು ಇಲ್ಲಿಂದ ಮಗ್ಗಿಯಿಂದ ಸ್ಟಾರ್ಟ್ ಮಾಡೋಣ, ಸರ್ ನಾವು ಇಲ್ಲಿಂದ ಅಯಿಂದ ಸ್ಟಾರ್ಟ್ ಮಾಡೋಣ, ಸರ್ ನಾವು ಒಂದೇ ಇದು ಕಾಕಡತರು 1ರಿಂದ 20 ಬ್ರಿಡ್ಜ್ ಕೋರ್ಸ್ ಅಂತ ಮಾಡೋಣ, ಈ 1 ತಿಂಗಳೊಳಗಡೆ ಅವ್ರಿಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯಲ್ಲಿ ನೀವು ನೋಡೋದು ಸರ್ 9 ಗಂಟೆಗೆ SLC ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ಸು ಇವಾಗಿಂದಲೇ ಸ್ಟಾರ್ಟ್ ಆಗಿದೆ.
5:30ವರೆಗೂ ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲಾಸಸ್ಸಲ್ಲಿ ಎಲ್ಲ ಟೀಚರ್ಸು ನಿಪುಣವಾಗಿದ್ದಾರೆ. ಮತ್ತು ಯಾರೇ ಆಗಲಿ ಸರ್, ಅಡ್ಮಿಷನ್ಸ್ ಹೇಳ್ತಾ ಇದ್ದೀನಿ ನಾನು, ನೀವು ಕನ್ನಡ ಮೀಡಿಯಂ ಎಷ್ಟೇ ಜನ ಅಡ್ಮಿಷನ್ಸ್ಗಳು ಕರ್ಕೊಂಡು ಬಂದು ಫ್ರೀ ಎಜುಕೇಷನ್. ಕನ್ನಡ ಮೀಡಿಯಮ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್, ಸರ್ಕಾರದವರೇ ಇಷ್ಟು ನಿಗದಿ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅನುದಾನದ ಶಾಲೆಯಲ್ಲಿ ನಾವು ಮಾಡ್ತಾ ಇರೋಂಥ ಒಂದು ವಿಷಯ ಇಷ್ಟು ಫೀಸು ಅಂತ ಹೇಳ್ಬಿಟ್ಟು ನಮ್ಮನ್ನು ಕಟ್ಕೊಳ್ಳೋದಕ್ಕೆ ನಾವು ಅನುಮತಿ ಕೊಟ್ಟಿದ್ದಾರೆ. ನಾವು ಆ ಫೀಸನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಸರ್ಕಾರದವರು ಅನುಮತಿ ಮಾಡಿರ್ತಕ್ಕಂಥ ಫೀಸನ್ನು ನಾವು ನಮ್ಮ ಮಕ್ಕಳ ಹತ್ರ ತಗೊಳ್ತಾ ಇಲ್ಲ. ಆ ಫೀಸನ್ನು ನಾವೇ ಬರ್ಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಸರ್ಕಾರದವರು ಈ ಅನುದಾನಿತ ಶಾಲೆ ಮಕ್ಕಳಿಗೆ ಯಾವುದೇ ಯೂನಿಫಾರ್ಮನ್ನು ಕೊಡೋದಿಲ್ಲ. ನಾವು 2 ಕಲರ್ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ, ಒಂದು ವೈಟ್ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ. ಮತ್ತು ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯಗಳಿರುತ್ತದೋ ಆ ಥರ ಒಂದು ಟ್ರ್ಯಾಕ್ ಪ್ಯಾಂಟನ್ನು, ಟ್ರ್ಯಾಕ್ ಸೂಟನ್ನು ಲಾಸ್ಟ್ ಇಯರಿಂದ ನಾವು ಕೊಡ್ತಾ ಇದ್ದೀವಿ. ಇದನ್ನು ನಾವು ಕೊಡೋದಕ್ಕೆ ಪ್ರೇರಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯೋಪಾಧ್ಯಾಯರು ಇದ್ದರು NL ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ಅವರು 5 ವರ್ಷದಿಂದ ಸತತವಾಗಿ ನನ್ನನ್ನು ಕೇಳ್ತಾನೆ ಇದ್ದರು. ನಾನು ಅಧ್ಯಕ್ಷರಾಗಕ್ಕೆ ಮೊದಲಿಂದಲೂ ಕೇಳ್ತಾ ಇದ್ದರು, ಆವಾಗಿಂದ ನಾನು ಕೊಟ್ಕೊಂಡು ಬರ್ತಾ ಇದ್ದೆ. ಅದನ್ನು ನಾನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾವು ಅನುದಾನಿತ ಶಾಲೆಯಲ್ಲಿ ಸರ್ಕಾರಿ ನಿಗದಿಪಡಿಸಿರ್ತಕ್ಕಂಥ ಶುಲ್ಕನ ಪಡಿತಾ ಇಲ್ಲ. ಅದರಿಂದ ನಾವೇ ಸ್ವಂತ ಯೂನಿಫಾರ್ಮ್ ಎಲ್ಲ ಕೊಟ್ಕೊಂಡು ಮಾಡ್ತಾ ಇದ್ವಿ. ಯಾವುದೇ ಒಂದು ರೀತಿಯಲ್ಲೂ ಕೂಡ ಒಂದೇ ಒಂದು ನಯಾ ಪೈಸನ ಅನುದಾನಿತ ಶಾಲೆ ಮಕ್ಕಳಿಂದ ನಾವು ಪಡಿತಾ ಇಲ್ಲ. ಮತ್ತು ಜೂನಿಯರ್ ಕಾಲೇಜಲ್ಲೂ ಅಷ್ಟೇ, ಇವಾಗ 6 ಜನ ಸ್ಟ್ರೆಂತಿದ್ರು. ಈ 2 ವರ್ಷದಿಂದ ನಾನು ಸತತವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅದು ಇವತ್ತು 50 ಜನ ಆಗಿದೆ. ಜೂನಿಯರ್ ಕಾಲೇಜಲ್ಲಿ ಆ ಥರ ಅಡ್ಮಿಷನ್ ಆಗಬೇಕಾದ್ರೆ, ಮತ್ತು ಇವಾಗ ನಮ್ಮ ಪಬ್ಲಿಕ್ ಸ್ಕೇಲ್ ಏನಿದೆಯೋ ಅದರ ಅಡ್ಮಿಷನ್ಸು ಯಾಕೆ ಈ ಥರ ಎಲ್ಲ ಬರ್ತಾ ಇದೆ ಅನ್ನೋದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಈ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಬಗ್ಗೆಯೂ ನಾನು ನಿಮಗೊಂದು ಹೇಳಬೇಕಾಗುತ್ತೆ. 2019ರಲ್ಲಿ 31 ಜನ ಅಡ್ಮಿಷನ್ ಆಗಿದ್ದರು. ಇವಾಗ 307 ಇದ್ದಾರೆ. ಈ 4 ಸ್ಕೂಲುಗಳಿಂದಲೂ ಸ್ವಲ್ಪ ನಮ್ಮ ಹುಡುಗರು ಬಂದಿದ್ದಾರೆ. ಏನು ಅಂತ ಹೇಳಿದ್ರೆ, ಎಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೋ, ಯಾವ ಪೋಷಕರಿಗೆ ಯಾವ ಶಾಲಾ ಹಿತ ಅನ್ಸೋದು ಅಲ್ಲಿ ಬಂದ ಮಕ್ಕಳನ್ನು ಸೇರಿಸ್ತಾರೆ. ನಾವು ಈ ಇನ್ಕ್ರೀಸಿಂಗ್ ಲೆವೆಲ್ನಲ್ಲಿ ನಾವು ಅಡ್ಮಿಷನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ನಾವು ನೀಡ್ತಕ್ಕಂಥ ಶಿಕ್ಷಣವನ್ನು ಈ ಭಾಗದ ಜನಗಳು ನಮ್ಮನ್ನು ಮೆಚ್ಚಿ ನಮಗೆ ಹೆಚ್ಚು ಅಡ್ಮಿಷನ್ಸ್ ಕೊಡ್ತಾ ಇದ್ದಾರೆ. ಮತ್ತು ನಾವು ಕಡಿಮೆ ಫೀಸ್ ತಗೊಳ್ತಾ ಇದ್ದೀವಿ ಅನ್ನೋದ್ರನ್ನು ಇದು ಕೊಡ್ತಾ ಇದ್ದಾರೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರೋದ್ರಿಂದಲೇ ಇಷ್ಟು ಅಡ್ಮಿಷನ್ಗಳಾಗಿದೆ ಸರ್. ಈ ಅಡ್ಮಿಷನ್ಗಳಾಗಿರೋ ಕಾರಣವೂ ನಮ್ಮ ಸಂಸ್ಥೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಪಬ್ಲಿಕ್ಕಲ್ಲಿ ಏನು ಒಪಿನಿಯನ್ ಇದೆ ಅಂತ ಹೇಳ್ಬಿಟ್ಟು ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 31 ಇದ್ದಿದ್ದನ್ನು 307 ಮಾಡಿದ್ದೀವಿ, 6 ಇದ್ದಿದ್ದನ್ನು 50 ಮಾಡಿದ್ದೀವಿ. SLC ಮಕ್ಕಳಿಗೆ ಏನೋ 90 ಅಂತ ಹೇಳ್ತಾರೆ, ಅದಲ್ಲ, ಅದು ತುಪ್ಪು 207 ಜನ ಮಕ್ಕಳೆಲ್ಲ ಇದ್ದಾರೆ. ಇವರಿಗೆಲ್ಲ ಕೂಡ ವಿಚಿತ್ರವಾದಂಥ ವಿದ್ಯಾಭ್ಯಾಸವನ್ನು ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಸರ್. ಇದು ಒಂದು ಎಕ್ಸಾಂಪಲ್ಲು, ನೀವು ಇದನ್ನು ಖಾಸಗಿ ಶಾಲೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಆವಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. SPV ರೂರಲ್ ಎಜುಕೇಷನ್ ಸೊಸೈಟಿಯಿಂದ ನಾವು ಹೈಸ್ಕೂಲು ಮಾಡ್ಬೋದು, ಜೂನಿಯರ್ ಕಾಲೇಜು ಮಾಡ್ಬೋದು, ಮತ್ತು ಪ್ರೈವೇಟ್ ಸ್ಕೂಲು, ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮಾಡ್ಬೋದು. ಯಾರಾದರೂ ಇವಾಗ ನಿಮ್ಮ ಪತ್ರಿಕಾ ಇದರಲ್ಲಿ ನಿಮ್ಗೆ ಯಾರಾದರೂ ಒಂದು ಸ್ವಲ್ಪ ಹಣಕಾಸು ಏನಾದರೂ ಕೊಟ್ಟರೆ, ನಾನು ಏನಾದರೂ ಕೊಟ್ಟರೆ ನಾನು ಮೆಡಿಕಲ್ ಕಾಲೇಜಲ್ಲಿ ಮಾಡ್ತೀನಿ. ಯಾರಾದರೂ ಮೆಡಿಕಲ್ ಕಾಲೇಜ್ಗೆ ಈ ಸಂಸ್ಥೆಯಿಂದ ಕೊಡಬೇಕಾದ್ರೆ, ಯಾರಾದರೂ ಸಾಲ ಕೊಡಬೇಕಾದ್ರೆ ಕೊಡಿ, ಒಂದು ಮೆಡಿಕಲ್ ಎಜುಕೇಷನ್ ಕೊಡೋಣ ಬೇಕಾದ್ರೆ ನಾವು ಯಾವ ಸಂಸ್ಥೆ ಅದನ್ನು ಪ್ರಾರಂಭ ಮಾಡ್ಬೋದು. ಅದಕ್ಕೆ ಇಲಾಖೆ ಅನುಮತಿ ಬೇಕು, ಇಲಾಖೆ ಅನುಮತಿ ಪಡೆದಿದ್ದೀವಿ. ಇಷ್ಟು ವಿಷಯ ತಮ್ಮ ಗಮನಕ್ಕೆ ತರ್ತಾ, ಏನು ಇದು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಸುಳ್ಳು ಪ್ರಚಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ರೈಟ್ ಟು ಇನ್ಫಾರ್ಮೇಷನಲ್ಲಿ ಆ್ಯಕ್ಟಲ್ಲಿ ನಾನು ಬಂದಿರೋದು 30ನೇ ತಾರೀಕು. ನಾನು ಕೊಡೋಕ್ಕೆ ಮೊದಲೇ ನಿಮ್ಮದು CSR ಫಂಡು ಅಂತ ಹೇಳಿದರೆ, CSR ಫಂಡು ಯಾವುದೇ ರೀತಿಯಿಂದಲೂ ನಮ್ಮ ಶಾಲೆಗೆ ಬಂದಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಾವು ಅನುಮತಿ ತಗೊಂಡೇ ಎಲ್ಲ ಶಾಲೆಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಇಲಾಖೆಯ ಸೂಚನೆಗಳನ್ನು ಪಾಲಿಸ್ತಾ ನಿರ್ವಹಿಸ್ತಾ ಇದ್ದೀವಿ. ಇಲಾಖೆಯ ಅನುಮತಿ ತಗೊಂಡೇ ನಡೆಸ್ತಾ ಇದ್ದೀವಿ. ಕಾನೂನುಬದ್ಧವಾಗಿ ಎಲ್ಲ ಕೂಡ ನಡೆಸ್ತಾ ಇದ್ದೀವಿ. ಇನ್ನು ನನಗೊಂದು ಆಸೆ ಇದೆ ಸರ್, ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರಿವಾಗ ಆರೋಪ ಮಾಡಿದಾರೋ ಸರ್, ಒಂದು ವಿಷಯ ಹೇಳ್ತೀವಿ. ಯಾರು ಆರೋಪ ಮಾಡಿದಾರೋ ಅವ್ರ ಅಕ್ಕ ಅವರು ಇದೇ ಶಾಲೆಯ ವಿದ್ಯಾರ್ಥಿ. ಅವ್ರ ಅಕ್ಕ ಅವರು ಇದ್ದಾಗ ಈ ಇಂಗ್ಲೀಷ್ ಮೀಡಿಯಂ ಇತ್ತು, ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಇತ್ತು. ಆ ಇಂಗ್ಲೀಷ್ ಮೀಡಿಯಂ ಇದ್ದಾಗ ಏನಾಯಿತು ಅಂತ ಹೇಳಿದ್ರೆ, ನನಗೆ ತಿಳಿದ ಮಟ್ಟಿಗೆ ಆ ಇಂಗ್ಲೀಷ್ ಮೀಡಿಯಂ ಇದ್ದಾಗ ತುಂಬ ಜನ ಹುಡುಗರು, ಪ್ರತಿಭಾವಂತ ಹುಡುಗರು ಅಮೇರಿಕಾದಲ್ಲಿ ಎಲ್ಲ ಕೂಡ ಇವಾಗ ಡಾಕ್ಟರ್ಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ನಮ್ಮಲ್ಲಿದೆ. ಅವ್ರ ಹೆಸರು ಬೇಕಾದ್ರೆ ನಿಮ್ಗೆ ಸಾಕಷ್ಟು ಹೇಳಿ. ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಅಮೇರಿಕದಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋರು, ಯುರೋಪ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇರೋರು ಇಂಗ್ಲೀಷ್ ಮೀಡಿಯಂ ಇದ್ದಾಗ ಸಾಕಷ್ಟು ಜನ ಇದ್ದೀವಿ. ಕಾಲಕ್ರಮೇಣ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಇಲ್ದಿರ ಆಗೋಗಿದೆ. ಅದನ್ನು ನಾನು ಯಾವ ರೀತಿಯಾಗಿದೆ ಏನಾಗಿದೆ ಗೊತ್ತಿಲ್ಲ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಇದ್ದಾಗ ಒಂದು ಏನು ನಡೀತಾ ಇತ್ತು ಅನ್ನೋದನ್ನು ನಾನು ಊಹಿಸಬಲ್ಲೆ. ಯಾಕಂತ ಹೇಳಿದ್ರೆ, ನಾವು ಪ್ರತಿವಾದಂಥ ಹುಡುಗರು ಇಲ್ಲಿಂದ ಹೋಗಿದ್ದಾರೆ.
ಆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ನಂದೇನಾಗಿತ್ತು ಅಂತ ಹೇಳಿದ್ರೆ ಸರ್, ನಾನು 2023ರಲ್ಲಿ ಅಧ್ಯಕ್ಷನಾದಾಗ ಇಮಿಡಿಯೇಟ್ ಆಗಿ ತಾಜಿಂದ ಇದು BO ಸಾಹೇಬರಿಗೆ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಈಗ ಒಂದು ಲೆಟರ್ ಬಂದಿದೆ. ಅದು ಯಾಕೋ ಗೊತ್ತಿರಲಿಲ್ಲ ಸರ್. ಆ ಲೆಟ್ರು ಇಲ್ಲಿರಬೇಕಾಗಿದ್ದು ಹಿಂಗಾಗಬೇಕು. ಅದಕ್ಕಾಗಿ ನಾವು ಅದನ್ನು ಫಾಲೋ ಮಾಡಿದ್ರಿಂದ ಏನಾಯಿತು ಅಂತ ಹೇಳ್ಬಿಟ್ಟು ಆ ವರ್ಷ ನಾವು ತಗೊಳಕ್ಕಾಗಿದ್ದಿಲ್ಲ. ಈ ವರ್ಷ ನಾವು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡೋದಕ್ಕೆ ಹೈಸ್ಕೂಲಲ್ಲಿ ಇದು ಮಾಡಿದ್ವಿ. ನಾನು ಗಂಡ ಘೋಷಣೆ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇಲ್ಲೇ ಇದ್ದಾರೆ. ನನಗೇನಾದರೂ ಇಲಾಖೆ ವತಿಯಿಂದ ಇಂಗ್ಲೀಷ್ ಮೀಡಿಯಂ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಮಾರ್ಗಸೂಚಿಗಳು ಏನಾದರೂ ಕೊಟ್ಟು ಇಂಗ್ಲೀಷ್ ಮೀಡಿಯಂ